ಪ್ರಿಯ ಸ್ನೇಹಿತರೆ, ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ನಿಮ್ಮ ಮಕ್ಕಳು ಶಾಲೆಗೆ ಹೋಗಲು ನಿರಾಕರಿಸುತ್ತಾರೆಯೇ ಕುರಿತು ಚಿಂತನ. ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್. ಮಹಾತ್ಮ ಗಾಂಧೀಜಿಯವರು ಹೇಳುವಂತೆ ಶಿಕ್ಷಣವೆಂದರೆ ಕೇವಲ ಅಕ್ಷರಗಳನ್ನು ಕಲಿಸುವುದಲ್ಲ, ಬದಲಾಗಿ ಮಕ್ಕಳ ದೈಹಿಕ, ಬೌದ್ಧಿಕ ಮತ್ತು ಮನೋಜನ್ಯ ಕ್ರಿಯಾವಲಯಗಳ ವಿಕಾಸ. ಮಕ್ಕಳ ಈ ಮೂರೂ ವಲಯಗಳ ವಿಕಾಸದ ಪ್ರಕ್ರಿಯೆಯಲ್ಲಿ ಸಾಂಪ್ರದಾಯಿಕ ಶಿಕ್ಷಣ ಕೇಂದ್ರಗಳಾದ ಶಾಲೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಶಿಕ್ಷಣದ ಪ್ರಥಮ ಸಾಂಪ್ರದಾಯಿಕ ನಿಯೋಗವಾದ ಶಾಲಾ ವ್ಯವಸ್ಥೆಯ ಮೊದಲನೆಯ ತರಗತಿಗೆ ಹೋಗಲು ಕೆಲವು ಮಕ್ಕಳು ತುಂಬ ಉತ್ಸುಕವಾಗಿದ್ದರೆ, ಇನ್ನು ಕೆಲವು ಮಕ್ಕಳು ಶಾಲೆಗೆ ಹೋಗಲು ನಿರಾಕರಿಸುತ್ತಾರೆ. ಶಹರ ಪ್ರದೇಶಗಳಲ್ಲಿ ನರ್ಸರಿ, LKG, UKGಗಳಿಗೆ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಅಂಗನವಾಡಿಗಳಿಗೆ ಮತ್ತು ಪ್ರಾಥಮಿಕ ಶಾಲೆಯ 1ನೇ ತರಗತಿಗೆ ಮಕ್ಕಳು ಹೋಗಲು ನಿರಾಕರಿಸುತ್ತಾರೆ. ಅದಕ್ಕೆ ಹಲವಾರು ಕಾರಣಗಳಿವೆ. 3-4 ವರ್ಷಗಳ ಕಾಲ ತಂದೆ ತಾಯಿ, ಅಕ್ಕ, ತಮ್ಮ, ಅಜ್ಜ ಅಜ್ಜಿಯರ ಜೊತೆ ಮನೆಯಲ್ಲಿ ಸಂತಸದಿಂದ ಕಾಲ ಕಳೆದ ಮಕ್ಕಳು ಶಾಲೆಯ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಕಷ್ಟವಾಗಿ ಶಾಲೆಗೆ ಹೋಗಲು ಕ್ಯಾತೆ ತೆಗೆಯುತ್ತಾರೆ. ಶಾಲೆಯ ಹೊಸ ಸನ್ನಿವೇಶಗಳು, ಶಾಲಾ ನಿಯಮಗಳು, ಹೊಸ ಗೆಳೆಯರ ಜೊತೆಗೆ ಹೊಂದಾಣಿಕೆಯು ಕಷ್ಟವಾಗುತ್ತದೆ. ತಾಸುಗಳಿಗೆಗೊಮ್ಮೆ ತಿಂದುಂಡು ಆಟವಾಡಿಕೊಂಡಿದ್ದ ಮಕ್ಕಳಿಗೆ 4-5 ಗಂಟೆಗಳ ಕಾಲ ಹಸಿದುಕೊಂಡಿರುವುದು ಸಾಧ್ಯವಾಗುವುದಿಲ್ಲ. ಪದೇ ಮೂತ್ರ ವಿಸರ್ಜನೆ ಮಾಡುವ ಮಕ್ಕಳಿಗೆ ಶಾಲೆಯ ಅವಧಿಗಳು ತುಂಬ ತ್ರಾಸದಾಯಕವಾಗುತ್ತವೆ. ಶಾಲೆಯಲ್ಲಿ ಹೆಚ್ಚು ಮಕ್ಕಳಿರುತ್ತಾರೆ. ಹಾಗಾಗಿ ಅಂಗನವಾಡಿ, LKGಗಳಂತೆ 1ನೇ ತರಗತಿಯಲ್ಲಿನ ಪ್ರತಿಯೊಂದು ಮಕ್ಕಳ ವೈಯಕ್ತಿಕತೆಯ ಬಗ್ಗೆ ಗಮನ ನೀಡಲು ಶಿಕ್ಷಕರಿಗೆ ಸಾಧ್ಯವಾಗುವುದಿಲ್ಲ. ಶಾಲಾ ಶಿಕ್ಷಕರು ನೀಡುವ ಹೋಮ್ವರ್ಕ್, ಸ್ಕೂಲ್ ಬ್ಯಾಗ್ಗಳ ಮಿತಿ ಮೀರಿದ ತೂಕ, ಯೂನಿಫಾರ್ಮ್, ಟೈ ಬೆಲ್ಟ್ಗಳ ಉಸಿರುಗಟ್ಟಿಸುವ ವಾತಾವರಣವು ಶಾಲೆಯು ಬೇಡವೇ ಬೇಡ ಎಂಬ ಧೋರಣೆಗೆ ದಾರಿ ಮಾಡಿಕೊಡುತ್ತದೆ. ಸಹಪಾಠಿಗಳು ಮತ್ತು ಉನ್ನತ ವರ್ಗದ ಮಕ್ಕಳು ಮಾಡುವ ಕೀಟಲೆ, ಹುಡುಗಾಟ, ಅವಮಾನ ಮಾಡುವ ಸನ್ನಿವೇಶಗಳಿಂದ ಚಿಕ್ಕ ಮಕ್ಕಳು ರೋಸಿ ಹೋಗುತ್ತವೆ. ಶಾಲೆಗೆ ಹೋಗುವಾಗ ಬೀದಿ ರಸ್ತೆಗಳು, ವಾಹನಗಳ ಕಾಟ, ರಸ್ತೆಗಳಲ್ಲಿನ ಅಪಘಾತಗಳು, ಶಾಲಾ ವಾಹನಗಳಲ್ಲಿ ಹೆಚ್ಚು ವಿದ್ಯಾರ್ಥಿಗಳನ್ನು ತುಂಬುವುದು ಮುಂತಾದವು ಮಕ್ಕಳನ್ನು ಶಾಲೆಯಿಂದ ದೂರ ಉಳಿಯುವಂತೆ ಮಾಡುತ್ತವೆ. ಮನೆಯಲ್ಲಿದ್ದರೆ ದೂರದರ್ಶನ ವೀಕ್ಷಿಸುತ್ತಾ, ಮೊಬೈಲ್ಗಳಲ್ಲಿ ಆಟವಾಡುತ್ತಾ ಕಾಲ ಕಳೆಯುವ ಬಯಕೆ ಚಿಕ್ಕ ಮಕ್ಕಳಿಗಿರುತ್ತದೆ. ಮನೆಯಲ್ಲಿ ಸಾಕು ಪ್ರಾಣಿಗಳ ಜೊತೆಗೆ ಚೆಲ್ಲಾಟ, ಅಕ್ಕ ತಂಗಿಯರ ಒಡನಾಟ, ಹಬ್ಬ ಹರಿದಿನಗಳ ಸಂತೋಷಗಳು, ತಂದೆ ತಾಯಿಯರ ಜೊತೆ ಸಂತೆ ಪೇಟೆಗಳಿಗೆ ಹೋಗಿ ತಿರುಗುವ ಆಸೆಗಳು ಮಕ್ಕಳನ್ನು ಶಾಲೆಯಿಂದ ದೂರ ಕರೆದೊಯ್ಯುತ್ತವೆ. ದೊಡ್ಡ ತರಗತಿಯಲ್ಲಿನ ಮಕ್ಕಳು ಕೂಡ ಶಾಲೆಗೆ ಹೋಗಲು ನಿರಾಕರಿಸುತ್ತಾರೆ. ಹೆಚ್ಚು ಅಂಕ ಗಳಿಸುವಂತೆ ಪಾಲಕರು ಮತ್ತು ಶಿಕ್ಷಕರು ಹಾಕುವ ಒತ್ತಡಗಳು, ಕಡಿಮೆ ಅಂಕ ಪಡೆದಾಗ ಶಾಲೆಯಲ್ಲಿ ಸಹಪಾಠಿಗಳ ಎದುರು ಆಗುವ ಅವಮಾನ, ಸ್ನೇಹಿತರ ಮಧ್ಯೆ ನಡೆಯುವ ಸಂಘರ್ಷಗಳು ಇದಕ್ಕೆ ಕಾರಣ. ಮಾರ್ಗಮಧ್ಯದಲ್ಲಿ, ಬಸ್ಸಿನಲ್ಲಿ, ಶಾಲೆಗಳಲ್ಲಿ ಗಂಡು ಹುಡುಗರು ಚುಡಾಯಿಸುವುದು ಎಂಬ ಕಾರಣಕ್ಕೆ ಹಳ್ಳಿಗಳಲ್ಲಿನ ಹಲವಾರು ಹೆಣ್ಣು ಮಕ್ಕಳು ಶಾಲೆಗಳಿಗೆ ಹೋಗುವುದನ್ನು ನಿಲ್ಲಿಸುತ್ತಾರೆ. ನಿಮ್ಮ ಮಕ್ಕಳು ಶಾಲೆಗೆ ಹೋಗುವಂತೆ ಪ್ರೇರೇಪಿಸುವ ಪರಿಹಾರೋಪಾಯಗಳು. ನರ್ಸರಿ, LKG, UKG, ಅಂಗನವಾಡಿಗಳು, 1ನೇ ತರಗತಿಗಳಿಗೆ ಪ್ರವೇಶ ಪಡೆದ ಮಕ್ಕಳನ್ನು ಕೆಲವು ದಿನಗಳ ಕಾಲ ತಂದೆ ತಾಯಿಯರು ಶಾಲೆಗಳಿಗೆ ಹೋಗಿ ಬಿಟ್ಟು ಬರುವುದು ಮತ್ತು ಕರೆದುಕೊಂಡು ಬರುವುದು ಉತ್ತಮ. ಶಿಕ್ಷಣ ಪಡೆಯುವುದರಿಂದ ಆಗುವಂತಹ ಲಾಭಗಳನ್ನು ಮಕ್ಕಳಿಗೆ ಮನವರಿಕೆ ಮಾಡಿಕೊಡಬೇಕು. ಶಾಲೆಗೆ ಹೋಗಲು ಮಕ್ಕಳು ನಿರಾಕರಿಸಿದಾಗ ಬೈಯುವುದು, ಹೊಡೆಯುವುದನ್ನು ಮಾಡದೆ ಪ್ರೀತಿ ವಾತ್ಸಲ್ಯದಿಂದ ಬುದ್ಧಿ ಮಾತು ಹೇಳಿ ಶಾಲೆಗೆ ಕಳುಹಿಸಬೇಕು. ಅಗತ್ಯ ಬಿದ್ದರೆ ಚಾಕ್ಲೇಟ್, ಐಸ್ ಕ್ರೀಮ್ ಕೊಡಿಸಿ ಶಾಲೆಗೆ ಕಳುಹಿಸಿದರೂ ಉತ್ತಮ. ಶಾಲೆಯಲ್ಲಿನ ಇತರೆ ಮಕ್ಕಳೊಂದಿಗೆ ಬೆರೆಯುವ, ಆಟವಾಡುವ, ಮಾತನಾಡುವ ಮನೋಭಾವ ರೂಢಿಸಬೇಕು. ಶಾಲೆಯ ವಾತಾವರಣವು ಮಕ್ಕಳಿಗೆ ಬಂಧನಕಾರಿಯಾಗಿರದೆ ಮನೆಯ ಪ್ರತಿರೂಪದಂತಿರಬೇಕು. ಶಾಲಾವರಣದಲ್ಲಿ ಗಿಡ ಮರ, ಹೂಬಳ್ಳಿಗಳ ಉದ್ಯಾನವನ ನಿರ್ಮಿಸಬೇಕು. ಪಾಲಕರು ಶಾಲಾ ಶಿಕ್ಷಕರ ಜೊತೆ ಸಂಪರ್ಕವಿಟ್ಟುಕೊಂಡು ಪಾಲಕರ ಸಭೆಗಳಿಗೆ ಹಾಜರಾಗಿ ತಮ್ಮ ಮಕ್ಕಳ ವೈಯಕ್ತಿಕ ಏಳ್ಗೆಯ ಬಗ್ಗೆ ಹಾಗೂ ಸಮಸ್ಯೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಬೇಕು. ಪಾಲಕರು ಮಕ್ಕಳ ಶಾಲಾ ಅನುಭವಗಳ ಕುರಿತು ಮಕ್ಕಳೊಂದಿಗೆ ದಿನಾಲೂ ಚರ್ಚಿಸುತ್ತಿರಬೇಕು. ಹೋಮ್ವರ್ಕ್ ಮಾಡಲು ನೆರವಾಗಬೇಕು. ಆತ್ಮೀಯ ಸ್ನೇಹಿತರ ಬಗ್ಗೆ ವಿಚಾರಿಸುತ್ತಿರಬೇಕು. ಅಂಕ ಕೇಂದ್ರಿತ ಪರೀಕ್ಷಾ ಪದ್ಧತಿಯ ಬದಲಾಗಿ ಮಗು ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬರಬೇಕು.
4-5 ಅಂಕಗಳನ್ನು ಕಡಿಮೆ ಪಡೆದರೂ ಕುಗ್ಗದೆ ಆಸಕ್ತಿಯಿಂದ ಸಾಮಾನ್ಯ ಜ್ಞಾನವನ್ನು ಸಂಪಾದಿಸಲು ಪ್ರೋತ್ಸಾಹಿಸಬೇಕು. ಮಕ್ಕಳಿಗೆ ಇಷ್ಟವಾದ ಸಾಮಗ್ರಿಗಳು, ತಿಂಡಿಗಳು, ಬಟ್ಟೆಗಳನ್ನು ತಂದೆ ತಾಯಂದಿರು ಕೊಡಿಸಬೇಕು. ವಾರಕ್ಕೊಮ್ಮೆ ಶಾಪಿಂಗ್ಗೆ ಹೊರಗಡೆ ಕರೆದುಕೊಂಡು ಹೋಗಬೇಕು. ಪಾಲಕರು ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸಬೇಕು. ಅವರಲ್ಲಿ ಆತ್ಮಸ್ಥೈರ್ಯ, ಧೈರ್ಯ, ಸಾಹಸ ಪ್ರವೃತ್ತಿಗಳನ್ನು ಬೆಳೆಸಬೇಕು. ಸ್ವಿಮ್ಮಿಂಗ್, ಸೈಕಲ್ ಸವಾರಿ, ಕರಾಟೆ ತರಬೇತಿ ಕೊಡಿಸಿದರೆ ಉತ್ತಮ. ಮಕ್ಕಳಿಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ಟಿಫನ್ ಬಾಕ್ಸ್ನಲ್ಲಿ ಸೇರಿಸಿ. ಶಿಕ್ಷಕರು ಮಕ್ಕಳನ್ನು ಹೆಸರು ಹಿಡಿದು ಕರೆಯಬೇಕು. ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಬೇಕು. ಶಾಲೆಯಲ್ಲಿ ಆಟದೊಂದಿಗೆ ಪಾಠ ಸಾಗಬೇಕು. ಮನರಂಜನಾ ಕಾರ್ಯಚಟುವಟಿಕೆಗಳಿಗೆ ಸಾಕಷ್ಟು ಅವಕಾಶಗಳಿರಬೇಕು. ಮಕ್ಕಳಿಗೆ ಶಿಕ್ಷಣ ಪಡೆದರೆ ಆಗುವ ಲಾಭಗಳ ಬಗ್ಗೆ ತಿಳಿ ಹೇಳಬೇಕು. ಸಾಧಕರ ಬದುಕನ್ನು ಪರಿಚಯಿಸಬೇಕು. ಹೀಗೆ ಹಲವಾರು ಉಪಕ್ರಮಗಳ ಮೂಲಕ ಚಿಕ್ಕ ಮಕ್ಕಳನ್ನು ಶಾಲೆಗೆ ಹೋಗಲು ತಯಾರಿಗೊಳಿಸೋಣ. ಧನ್ಯವಾದಗಳು.